ಗೈಸ್ ಇದೆ ರಾಮೇಶ್ವರಂ ಕೆಫೆಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು. Can you believe it? It starts with 299 rupees. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಟ್ರಾವೆಲ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ನಿಮ್ಮೊಂದು ಸ್ಪೆಷಲ್ ಆಗಿರುವಂಥದ್ದು ಒಂದು ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಯುನೀಕ್ ಸ್ಟೇ ತಂದಿದ್ದೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ನೀವೇನಾದರೂ ಗೌರ್ಮೆಂಟ್ ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ರೆ ಅಥವಾ ಸೋಲೋ ಟ್ರಾವೆಲರ್ಸ್ ಆಗಿದ್ದರೆ ಅಥವಾ ಫ್ಯಾಮಿಲಿ ಜೊತೆ ಟ್ರಿಪ್ ಬಂದಿದ್ರೆ 1 or 2 days ಬ್ಯಾಂಗ್ಳೂರ್ ಟ್ರಿಪ್ ಬಂದಿದ್ರೆ ಇದಂತೂ ನೀವು ಟ್ರೈ ಮಾಡಲೇಬೇಕು ಅಥವಾ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಬಿಕಾಸ್ ಅಷ್ಟು ಯುನೀಕ್ ಆಗಿದೆ ಈ ಒಂದು ಸ್ಟೇ. ಸೊ ಅದು ಯಾವ ಸ್ಟೇ, ಅದು ಎಲ್ಲಿದೆ ಮತ್ತು ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಸೊ ಎಲ್ಲನೂ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿ ಆಯಿತಾ. ಸೊ ಬನ್ನಿ ಹೋಗೋಣ. Can you believe it? It starts with 299 rupees. 299 rupees ಇಂದ ಈ ಒಂದು BNR Phones ಸ್ಟಾರ್ಟ್ ಆಗುತ್ತೆ. ಏನಿದು BNR Phones ಅಷ್ಟಕ್ಕೂ ಏನಿದು ಯುನೀಕ್ ಅಂತ ಅಂದರೆ, ಇದು ಒಂದು ಕ್ಯಾಪ್ಸೂಲ್ ಶೇಪ್ ಇದೆ ಸ್ಟೇ. ಅಂದರೆ ನೀವೊಂದು ಟ್ಯಾಬ್ಲೆಟ್ ಶೇಪಿಂದ ಇರುವಂಥದ್ದೇ ಈ ಒಂದು BNR Phones. ಈ BNR Phones ಮುಂಬೈಯಲ್ಲಿ ಇದ್ದಿದ್ದು, ಬಟ್ ಇವಾಗ ನಮ್ಮ ಬ್ಯಾಂಗ್ಳೂರ್ಗೂ ಬಂದಿದೆ. ಸೊ ಸಿಂಗಲ್ ಪಾಡ್ಸ್ ನಿಮಗೆ 3 hours-ಗೆ 299 rupees, 6 hours-ಗೆ 499 rupees, 24 hours-ಗೆ 999 rupees. ಟ್ವಿನ್ ಪಾಡ್ಸಲ್ಲಿ 12 hours-ಗೆ 1099, 24 hours-ಗೆ 1499 ಪ್ಲಸ್ GST. ಇಷ್ಟು ಇದರ ಒಂದು ಪ್ರೈಸಸ್. ಏನಿದೆಯೋ ಆ ನಂಬರ್ಸ್ ನನಗೀಗ 30 ನಂಬರ್ ಕೊಟ್ಟಿದ್ದಾರೆ ಅಂದರೆ ಆ 30 ನಂಬರ್ ನಮ್ಮ ಶೂ ಆರ್ ಸ್ಲಿಪ್ಪರ್ನ ಇಡೋದಕ್ಕೆ ಜಾಗ. ಸೊ ದೆನ್ ಇಲ್ಲಿ ನಿಮ್ಮೊಂದು ಈ ಒಂದು ಏರಿಯಾ ಬರುತ್ತೆ. ಸೊ ದಿಸ್ ಇಸ್ ಲಿವಿಂಗ್ ಏರಿಯಾ ಅಥವಾ ಸೀಟಿಂಗ್ ಏರಿಯಾ ಯಾವುದಾದ್ರೂ ಅಂದ್ಕೋಬೋದು. ಒಂದು ಕಂಫರ್ಟ್ ಆಗಿ ಒಂದು ಬ್ರಾಡ್ ಆಗಿರುವಂಥ ಒಂದು ಸೋಫಾ ಇದೆ. ಆ್ಯಕ್ಚುಲಿ ಸೋಫಾ ಚೆನ್ನಾಗಿದೆ ಅಲ್ವಾ, ನನಗೂ ಇಷ್ಟ ಆಯಿತು. ಏರಿಯಾದಲ್ಲಿ ನಿಮಗೊಂದು ಫುಡ್ ಜಂಕ್ಷನ್ ಇದೆ, ಒಂದು ಫ್ರಿಡ್ಜ್ ಇದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೀವು ಪೇ ಮಾಡಿಬಿಟ್ಟು ತೊಗೊಳ್ಬೋದು. ಬನ್ನಿ, ಇವಾಗ ನಿಮಗೆ ಬರ್ತಿದ್ದಂಗೆ ಡೈರೆಕ್ಟಾಗಿ ನಿಮಗೆ ಒಂದು ವರ್ಕ್ ಸ್ಪೇಸ್ ಲೊಕೇಶನ್ ಇದೆ. ವರ್ಕ್ ಸ್ಪೇಸ್ ಹೇಗಿದೆ ಅಂತ ನೋಡೋಣ. ಇವಾಗ ನಾವು ವರ್ಕ್ ಸ್ಪೇಸಿಗೆ ಬಂದಿದ್ದೀವಿ. ಸೊ ನೀವು ಈ ಕೆಲಸನಾದರೂ ಮಾಡ್ಬೋದು ಅಥವಾ ಊಟನಾದರೂ ಮಾಡ್ಬೋದು, ತಿಂಡಿನಾದರೂ ಮಾಡ್ಬೋದು. ದಿಸ್ ಇಸ್ ಅ ವರ್ಕ್ ಸ್ಪೇಸ್. ನಿಮಗೆ ಈ ವರ್ಕ್ ಸ್ಪೇಸಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ ಅಂದರೆ, ಸೊ ಅದು ಕಂಫರ್ಟಬಲ್ ಆಗಿರೋಂಥ ಒಂದು ಚೇರ್ ಇದೆ. ಆ್ಯಂಡ್ ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಆ್ಯಂಡ್ ಇಲ್ಲಿನ ವ್ಯೂ ತೋರಿಸ್ತೀನಿ ಅಲ್ಲಿ. ಸೊ ನೋಡಿ, ಇದೇ ವ್ಯೂ. ದಿಸ್ ಇಸ್ ದ ವ್ಯೂ. ಇಲ್ಲಿ ನಿಮಗೊಂದು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇದೆ. ಆಮೇಲೆ ಈ ಕಡೆ ನಿಮಗೆ ಬಂದರೆ ಒಂದು ಕ್ಯೂಟ್ ಆಗಿರುವಂಥ ಒಂದು ಸೋಫಾ ಆ್ಯಂಡ್ ಇನ್ನೊಂದು ಡೀಪ್ ಆಗಿದೆ. ಸೊ ದಿಸ್ ಇಸ್ ಅಬೌಟ್ ವರ್ಕ್ ಸ್ಪೇಸ್. ಸಿಂಗಲ್ ಪಾಟ್ ಕಂಪಾರ್ಟ್ಮೆಂಟ್ಸ್ ಇರ್ತೀವಿ. ಸೊ ಇದೇನಿದೆ ಒಂದು ಕ್ಯೂಟ್ ಆಗಿರೋದು ಫ್ರೇಮು. ನಿಮ್ಗೆ ಎಂಟರ್ ಆಗ್ತಿದ್ದಂಗೆ ನೋಡಿ ಈ ಥರ ಒಂದು ಸೆನ್ಸರ್ಸ್ ಇದೆ. ಸೊ ನೀವು ಎಂಟರ್ ಆಗ್ತಿದ್ದಂಗೆ ಸೆನ್ಸರ್ ಲೈಟ್ ಆನ್ ಆಗುತ್ತೆ. ಸೊ ದೆನ್ ನೀವು ಅಲ್ಲಿಂದ ಮೂವ್ ಔಟ್ ಆಗಿದ ತಕ್ಷಣ ಅದು ಆಫ್ ಆಗುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದನ್ನು ಸ್ಟೋರೇಜ್ ಬಾಕ್ಸ್ ಅಂದರೆ ನಿಮ್ಮ ಲಗೇಜ್ ಇಟ್ಕೊಳ್ಳೋದಕ್ಕೋಸ್ಕರ ಅಂತ ಕೊಟ್ಟಿರೋದು. ಆ್ಯಂಡ್ ಹಿಯರ್ ಆಲ್ಸೋ ದಿಸ್ ಈ ಒಂದು ಮಾಸ್ಟರ್ ಕಾರ್ಡನ್ನ ಹಾಕಿದ್ರೆ ಮಾತ್ರ ಓಪನ್ ಆಗೋದು. ಸೊ ನಮ್ಮದು 18. ಸೊ ಟಚಿಂಗ್ ಟ್ಯಾಪ್ ಮಾಡಿದ ತಕ್ಷಣ ನಮಗೆ ಸ್ಟೋರೇಜ್ ಬಾಕ್ಸ್ ಓಪನ್ ಆಗುತ್ತೆ. ನಿಮ್ಮ ಒಂದು ಲಗೇಜಸ್ಗೆ ಇಟ್ಕೊಬೋದು. ದ ವೆಯ್ಟ್ ಈಸ್ ಓವರ್. ಬನ್ನಿ ಬೇಗ ಹೋಗಿ ನಮ್ಮ ರೂಮ್ ನೋಡೋಣ. ಎಷ್ಟು ಎಸ್ಥೆಟಿಕ್ ಆಗಿದೆ. ನಾವು ಇವಾಗ ಟ್ವಿನ್ ಪಾಟ್ ತೊಗೊಂಡಿದ್ದೀವಿ. ಸೊ ನಮ್ಮ ಟ್ವಿನ್ ಪಾಟ್ ರೂಮ್ ಹೇಗಿದೆ ನೋಡೋಣ. ಸೊ ಈ ಒಂದು ಮಾಸ್ಟರ್ ಕಾರ್ಡ್ನ ನೀವು ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ. ಬನ್ನಿ ಬನ್ನಿ ಹೋಗೋಣ. ಇದೇ ನಮ್ಮ ರೂಮ್ ಗೈಸ್. ಕಮ್ ಲೆಟ್ಸ್ ಸಿ. ಮಾಸ್ಟರ್ ಕಾರ್ಡ್ನ ನಾವು ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ತಡಾ, ಸೊ ಲೈಟೆಲ್ಲ ಆನ್ ಆಗುತ್ತೆ. ಸೊ ನಾನು ನಿಮಗೆ ಇಂಥದ್ದು ಏನೇನು ಫೆಸಿಲಿಟೀಸ್ ಇದೆ ಈ ರೂಮ್ ಒಳಗಡೆ ಅಂತ ಹೇಳ್ತೀನಿ. ಈ ರೂಮಲ್ಲಿ ಸ್ಮೂತಾಗಿ ಇರುವಂತಹ ಡಿಲಕ್ಸ್ ಬೆಡ್ ಇದೆ. ಸಖತ್ ಸ್ಮೂತಾಗಿದೆ ಗೈಸ್, ಟ್ರಸ್ಟ್ ಮೀ. ಆ್ಯಂಡ್ ಇಲ್ಲಿ ಬೆಡ್ಶೀಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸಾಫ್ಟಾಗಿರುವಂತಹ ಪಿಲ್ಲೋ ಇದೆ. ಸೊ ಇಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅಂತ ಅಂದರೆ, ಈ ರೂಮಲ್ಲಿ ಇರುವಂತಹ ಮೇನ್ ಫ್ಯೂಚರ್ಸ್ ಇದು. ಈ ಏರ್ ಫ್ಯಾನ್ ಇದೆಯಲ್ಲ, ಈ ಏರ್ ಫ್ಯಾನು ಇಲ್ಲಿ 1 2 3 4 5 ರೌಂಡ್ಸ್ ಇದೆಯಲ್ಲ. ಸೊ ಜಾಸ್ತಿ ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು. ಆಮೇಲೆ ನಿಮಗೆ ಬೇಡ AC ಅಂತ ಅಂದರೆ ಕಡಿಮೆ ಮಾಡ್ಬೋದು. ಹಿಂಗೆ ಒಂದೊಂದು ಪಾಯಿಂಟು ಡಿಕ್ರೀಸ್ ಮಾಡ್ಬೋದು. ಇದು ಏರ್ ಫ್ಯಾನು. ಆಮೇಲೆ ಇಲ್ಲೇನಿದೆ ಸೀಲಿಂಗ್ ಮೋಡ್ ಲೈಟ್ಸ್, ಅಂದರೆ ಇದು ಸೀಲಿಂಗು. ಈ ಸೀಲಿಂಗ್ ಮೋಡ್ ಲೈಟ್ಸ್ನ ನೀವು ಚೇಂಜ್ ಮಾಡ್ಕೋಬೋದು. ಲೆಟ್ಸ್ ಚೇಂಜ್ ಇಟ್.
green, pink, blue, yellow. This is the main feature guys actually. Okay na, next to keep quiet, no smoking. Keep quiet ಆಗಿದ್ರೆ ವ್ಲಾಗ್ ಮಾಡೋಕ್ಕಾಗತ್ತಾ ಗೈಸ್? ನೋ ಸ್ಮೋಕಿಂಗ್ ಮಾಡೋ ಹಾಗಿಲ್ಲ. ಸೊ ಇದು ಅನ್ಲಾಕು, ನೀವು ಡೋರ್ ಕ್ಲೋಸ್ ಮಾಡ್ಕೊಂಡಿದ ತಕ್ಷಣ ಲಾಕ್ ಆಗುತ್ತೆ. ಇದೆಲ್ಲನೂ ಸ್ಮಾರ್ಟ್ ಸೆನ್ಸರ್ ಇರೋದ್ರಿಂದ ಈ ಅನ್ಲಾಕ್ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ಅನ್ಲಾಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಟೈಪ್ ಸಿ ಆ್ಯಂಡ್ USB ಇದೆ. ನಿಮ್ಮ ಹತ್ರ ಅಡಾಪ್ಟರ್ ಇಲ್ಲ ಅಂತ ಅಂದರೆ ಡೇಟಾ ಕೇಬಲ್ನ ಹಾಕ್ಬಿಟ್ಟು ಚಾರ್ಜ್ ಹಾಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಇದೇನಿದು ಹೆಡ್ಫೋನ್ ಹಾಕೊಳ್ಳೋದಕ್ಕೂ ಇದೆ. ನೆಕ್ಸ್ಟು ಇಲ್ಲಿ ಮಿರರ್ ಮೋಡ್ ಲೈಟ್ಸ್. ಈ ಮಿರರ್ ಮೋಡ್ ಲೈಟ್ಸ್ ಏನಿದೆಯಲ್ಲ, ಇದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಲೆಟ್ಸ್ ಚೇಂಜ್ ಇಟ್. ಯೆಲ್ಲೋ, ವೈಟ್, ಗ್ರೀನ್, ಪಿಂಕ್, ಬ್ಲೂ ಥರ. ಸೊ ಇವೆರಡನ್ನೂ ಮ್ಯಾಚ್ ಮಾಡೋಣ ಇವಾಗ. ಸೊ ಬ್ಲೂ ಇದೆ, ಸೊ ಲೆಟ್ಸ್ ಬ್ಲೂ. ಏನು ವೈಬ್ರೆಂಟ್ ಆಗಿದೆ ಗೈಸ್ ಈ ಕಲರ್ ಮಾತ್ರ, ಸೇಮ್ ಟ್ಯಾಬ್ಲೆಟ್ ಥರನೇ ಕಾಣಿಸ್ತಿದೆ. ನೆಕ್ಸ್ಟು ಪಿಂಕ್ ಮಾಡೋಣ. ಪಿಂಕಿ, ಬಾರ್ಬಿ. ಸೊ ಗ್ರೀನ್, nature girl. And white, aesthetic. So yellow, dirty fellow. So yeah, ಇದು ಕಲರ್ ಚೇಂಜಿಂಗ್ ಮಾಡೋದು. ಸ್ವಲ್ಪ ಮ್ಯಾಜಿಕ್ ಮಾಡೋಣ. ಇವಾಗ ಕಾವ್ಯ ಟ್ರಾವೆಲ್ ಬ್ಲಾಗ್ಸ್ ಇಂದ ಒಂದು ಮ್ಯಾಜಿಕ್ ಶೋ. DJ ಕಾವ್ಯ DJ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಇದು ಮಿರರ್ ಮೋಡ್ ಲೈಟ್ಸ್ ಆಯಿತು. ಇವಾಗ ನಿಮಗೆ ನೀವೇನಾದರೂ ಸ್ಟೂಡೆಂಟ್ ಆಗಿರ್ತೀರಾ, ಎಕ್ಸಾಮ್ ಬರೆಯೋದಕ್ಕೆ ಬಂದಿರ್ತೀರಾ, ಓದ್ಕೊಳ್ಳೇಬೇಕಲ್ವಾ? ಸೊ ರೀಡಿಂಗ್ ಲೈಟ್ನ ಕಡಿಮೆ ಮಾಡ್ಬೋದು. ನೋಡಿ ಜಾಸ್ತಿ ಆಯಿತು, ಕಡಿಮೆನೂ ಮಾಡ್ಬೋದು. ಇದು ರೀಡಿಂಗ್ ಲೈಟ್. ಸೊ ಎಸ್, ಇಷ್ಟ ಆಗಿತ್ತು ಈ ಒಂದು ಟ್ವಿನ್ ಪಾಡ್ ಫ್ಯೂಚರ್ಸ್ ಬಗ್ಗೆ. ಸೊ ಸೇಮ್ ಇದೇ ರೀತಿ ಸಿಂಗಲ್ ಪಾಡ್ಸು ಇರುತ್ತೆ, ಬಟ್ ಸಿಂಗಲ್ ಪಾಡ್ಸ್ನು ಒಂದ್ಸರಿ ತೋರಿಸ್ತೀನಿ ಬನ್ನಿ. ಗುಡ್ ನೈಟ್. ಏನು ಗೊತ್ತಾ, ಬೆಡ್ ಮಾತ್ರ ಸಖತ್ ಕಂಫರ್ಟಬಲ್ ಆಗಿದೆ, ಸ್ಮೂತ್ ಆಗಿದೆ ಗೊತ್ತಾ, ಸೂಪರ್. ಬಂಕರ್ ಬೆಡ್ ಇರುತ್ತಲ್ವಾ, ಅದ್ರ ಮೇಲ್ಗಡೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡೋದು. ಹಾಗೆ ಬೆಡ್ ಹತ್ಕೊಳ್ಳೋಲ್ಲ. ಸೊ ಆ ಕಡೆದು ಮೇನ್ ವಾಶ್ರೂಮ್, ಈ ಕಡೆದು ವುಮೆನ್ ವಾಶ್ರೂಮು. ಸೇಮ್ ಒಂದು ಸ್ಲಿಪ್ಪರ್ ಕೂಡ ಕೊಟ್ಟಿದ್ದಾರೆ, ವೇರ್ ಮಾಡಿಬಿಟ್ಟು ಒಳಗಡೆ ಹೋಗ್ಬೋದು. ವಾಶ್ರೂಮ್ ಹೇಗಿದೆ? ದಿಸ್ ಇಸ್ ವಾಶ್ರೂಮ್, ವುಮೆನ್ ವಾಶ್ರೂಮ್. ಇದು ನಿಮ್ಗೆ ಇಲ್ಲೊಂದು ಮಿರರ್ ಇದೆ. ಸೊ ಇಲ್ಲೊಂದು ಹ್ಯಾಂಡ್ ವಾಷರ್ ಇದೆ, ಬಾತ್ರೂಮ್, ಆ್ಯಂಡ್ ಇದು ಬಾತಿಂಗ್ ಏರಿಯಾ ಇದೆ. ಈ ಒಂದು ಬಾತಿಂಗ್ ಏರಿಯಾದಲ್ಲಿ ನಿಮಗೆ ಶಾಂಪೂ ಪ್ಲಸ್ ಬಾಡಿ ವಾಶ್ ಎರಡೂ ಇದೆ. ಹಾಟ್ ವಾಟರ್ ಕೂಡ ಅವೈಲಬಲ್ ಇದೆ. ದಿಸ್ ಇಸ್ ದ ವಾಶ್ರೂಮ್. ಗೈಸ್, ನನ್ನ ಮ್ಯಾಜಿಕ್ ಪವರ್ ನೋಡಿ, ಎಲ್ಲ ಒಂದೇ ಸರಿ ಆನ್ ಮಾಡಿಬಿಟ್ಟೆ. ಗೈಸ್, ಇದೇ ರಾಮೇಶ್ವರಂ ಕೆಫೆಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು. ಇವಾಗ ನಾವು ರಾಮೇಶ್ವರಂ ಬಂದಿದ್ದೀವಿ. ಇದು BLR ಕೋರ್ಟ್ಸಿಂದ ಜಸ್ಟ್ 1 ಕಿಲೋಮೀಟರ್ ಇದೆ ರಾಮೇಶ್ವರಂ ಕೆಫೆ. ಸೊ ಈ ಪುಡಿ ದೋಸೆ ಆರ್ಡರ್ ಮಾಡಿದ್ದೀವಿ. ಬನ್ನಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಧಾನಕ್ಕೆ ಮಾತಾಡ್ತಿದ್ದೀನಿ, ಎಲ್ಲರೂ ಮಲಗಿದ್ದಾರೆ. ಸೊ ನಿಮ್ಮ ಮನೆ ಬೆಂಗಳೂರಲ್ಲೇ ಇದ್ದರೂ ಪರವಾಗಿಲ್ಲ, 299 ರುಪೀಸ್ ಕೊಟ್ಟು ಈ ಥರ ಒಂದು ಟ್ಯಾಬ್ಲೆಟ್ ರೂಮ್ನ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ತುಂಬ ಚೆನ್ನಾಗಿದೆ. ಸೊ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಒಂದು ಹೊಸ ಅನುಭವ ಆಗುತ್ತೆ. ಸೊ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಮರಿಬೇಡಿ ಗೈಸ್.